ಹಲೋ ಮಕ್ಕಳೇ. ಇವತ್ತು ನೀವು ಪಾಠ 11ರ ವಸ್ತು ಸ್ವರೂಪದ ಬಗ್ಗೆ ನೀವೇನು ಒಂದು ಚಟುವಟಿಕೆ ನಾನು ಕೊಟ್ಟಿದ್ನಲ್ಲ ಅದನ್ನೆಲ್ಲ ಮಾಡ್ಕೊಂಬಂದಿರಲ್ವಾ? ಹಾಗಾದರೆ ದ್ರವ್ಯ ಅಂದರೆ ಏನು ಅಂತ ನಿಮಗೆ ಗೊತ್ತಿದೆ ಅಲ್ವಾ? ನಂತರದಲ್ಲಿ ಒಂದು ಚಟುವಟಿಕೆ ಹೇಳಿದ್ದೆ. ಯಾವುದದು? ದ್ರವ್ಯದ ಪುಡಿಯ ಸಂಗ್ರಹ. ಯಾವುದೋ? ದ್ರವ್ಯದ ಪುಡಿಯ ಸಂಗ್ರಹವನ್ನು ನೀವೆಲ್ಲ ನೀಟಾಗಿ ಮಾಡ್ಕೊಂಬಂದಿದ್ದೀರಾ. ಹಾಗಾದರೆ ಯಾವ್ಯಾವ ದ್ರವ್ಯದ ಮಾಡ್ಕೊಂಬಂದಿರಿ ಅಂತ ಹೇಳ್ತೀರಾ? ಯಾವ ದ್ರವ್ಯದ ಪುಡಿ ಅಂತ ಹೇಳ್ಬೇಕು. ಇದು ಯಾವ ದ್ರವ್ಯದಮ್ಮ? ವೆರಿ ಗುಡ್. ನೆಕ್ಸ್ಟ್ ಯಾವ ಹಿಟ್ಟು? ಇದು ಯಾವ ದ್ರವ್ಯದಿಂದ ಮಾಡಿರಿ? ಮೈದಾ ಹಿಟ್ಟು ಯಾವುದರಿಂದ ಬರುತ್ತೆ? ಗೋಧಿಗೆ ಏನಂತೀರಿ ನೀವು? ಇದು ಯಾವುದ್ರದ್ದು? ಇದು ಯಾವುದ್ರದ್ದು ಹಿಟ್ಟು? ಇದು ಪುಡಿ ಯಾವುದ್ರದ್ದು? ಇಟ್ಟಂಗಿ ಎರಡನೇ. ವೆರಿ ಗುಡ್. ಮಲ್ಲೇಶ್ವರಿ, ನೀನು ಯಾವ್ದ್ಯಾವ್ದು ಮಾಡಿದ್ಯಮ್ಮ? ಇದು ಯಾವುದ್ರದ್ದು ಪುಡಿ? ಯಾವ್ದು ಹೇಳೋ? ಇದ್ದಿಲ್ಲ. ವೆರಿ ಗುಡ್. ಇದು ಹಸುಗು ಕಲ್ಲು. ಇಟ್ಟಂಗಿ ಹೇಳಿ ಜಜ್ಜಿಬಿಟ್ಟು ಪುಡಿ ಪುಡಿ ಮಾಡಿ ಅದ್ರಾಗ ಕಣಗಳು ಸಿಕ್ಕವು. ಇದು ಕೂಡ ಕಲ್ಲು. ಮಣ್ಣಿನ ಗುಂಡೆಯಿಂದ ಏನು ಮಾಡಿ ಅದನ್ನ ಜಜ್ಜಿದೀಯಾ? ಎಂಡೆ ಸಿಕ್ಕಿತ್ತಾ? ನೀನು ಹೇಳಮ್ಮ. ಮರಳು, ಮಣ್ಣು, ಇಟ್ಟಿಂಗಲೆ, ಇದು ಇಟ್ಟಿಂಗಲೆ, ಇದು ಇಟ್ಟಿಂಗಲೆ, ಇದು ರಂಗೋಲಿ, ಇದು ಅಕ್ಕಿ ಪುಡಿ, ಇದು ಇದ್ದಿಗೆ, ವೆರಿ ಗುಡ್. ಇವೆಲ್ಲ ಜಜ್ಜಿದಾಗ ನಿನಗೆ ಸಿಕ್ಕಿದ್ವು ಅಲ್ವಾ? ಇಟ್ಟಂಗಿ ಹೇಳಿ ಜಜ್ಜಿದ್ರೆ ಇಟ್ಟಂಗಿ ಹೇಳಿ ಪುಡಿ ಸಿಕ್ತು. ಅಕ್ಕಿ ಜಜ್ಜಿದ್ರೆ ಅಕ್ಕಿ ಪುಡಿ ಸಿಕ್ತು. ಇದ್ದಿಲು ಜಜ್ಜಿದ್ರೆ ಇದ್ದಿಲು ಪುಡಿ ಸಿಕ್ತು. ವೆರಿ ಗುಡ್. ಸೂಪರ್. ಅತ್ತೆ ಈಗ ಹೇಳಮ್ಮ, ನೀನು ಹೇಳಮ್ಮ. ಮತ್ತೆ ಇದು ಯಾವ್ದ್ರದ್ದು? ಮರಳು. ಮತ್ತೆ ಇದು ಗುಡ್ಡ ಇಟ್ಟಂಗೊಳಿ. ಮತ್ತೆ ಇದು ಉಸುಗು. ಮತ್ತೆ ಇದು ಇಟ್ಟಂಗೊಳಿ ಮತ್ತೆ ಉಸುಗು ಜಜ್ಜಿದೆಯಾ? ಮತ್ತೆ ಇದು ಕಲ್ಲು. ಮ್ಯಾಮ್. ಮರಳು ಮ್ಯಾಮ್. ಇದು ಬಿಳಿ ಕಲ್ಲು ಜಜ್ಜಿಯಾ? ಬಿಳಿ ಕಲ್ಲು ಜಜ್ಜಿ ಉಸುಗು ಹಾಕಿ. ಇದು ರಂಗೋಲಿ ಪುಡಿ. ಮತ್ತೆ ಇದು ಮನೇಲಿತ್ತಾ? ಇದು ಮನೇಲಿ ಸಿಗ್ತಾ? ಇದನ್ನು ಯಾವ ರೀತಿ ಸಿಗುತ್ತೆ ಅಂತ ಗೊತ್ತಾ? ಯಾವ ದ್ರವ್ಯದಿಂದ ಸಿಗುತ್ತೆ ಗೊತ್ತಾ? ಬಿಳಿದಾದ ಕಲ್ಲುಗಳು ಇರ್ತಾವಲ್ಲ ಅದರಿಂದ ಸಿಗ್ತದೆ. ಇದು ಇದ್ದಿಲು ಜಜ್ಜಿದೆಯಲ್ವಾ? ಓಕೆ. ಹೇಳಿ. ಓಕೆ, ಗುಡ್. ಮರಳು ಮ್ಯಾಮ್. ಮರಳು ಜಜ್ಜಿದೇನಪ್ಪ? ಜಜ್ಜಿದಾಗ ಇದ್ದಿಲು. ಮರಳು ಮ್ಯಾಮ್. ಮರಳು ಉಸುಗು ಮ್ಯಾಮ್. ಇಟ್ಟಂಗಿ ಹೇಳಿ ಮ್ಯಾಮ್. ಹಿಟ್ಟಿಗೆ ಏನು ಮಾಡಿದಿ? ಜಜ್ಜಿ ಬಿಟ್ಟಿದೆ. ಅವಾಗ ಸಣ್ಣ ಪುಡಿ ಸಿಕ್ತೌದಲ್ಲ? ಇದು ಏನಿದು? ಬೂದಿ ತಿಕ್ತಿ. ಏನಿದು? ಇದೇನು ಪುಡಿ? ಏನು ಕಲ್ಲು? ಸಿಮೆಂಟ್ ಕಲ್ಲ? ಕಲ್ಲು. ಇದು ಇಟ್ಟಂಗಿ ಬೂದಿ. ಅದೇ ನಾನು ಕೇಳ್ತಾ ಇರೋದು ಬೂದಿ. ಇದು ಇದು ಕೆಂಪು ಮಣ್ಣು. ಸಿಮೆಂಟಿಂದು ಕಲ್ಲು ಜಜ್ಜಿದೆಯಾ? ವೆರಿ ಗುಡ್. ಹೋಗಿದ್ದು ಈ ಥರ ಪುಡಿ ಸಿಕ್ಕಿತ್ತಲ್ವಾ? ನೀವು ಹೇಳ್ರಪ್ಪ. ಮಣ್ಣು ಒಬ್ರು ಹೇಳ್ರಿ. ವೆರಿ ಗುಡ್. ಕಲ್ಲು ಕಲ್ಲು ಜಜ್ಜಿದ್ರೆ ಅದು ಮಣ್ಣು ಎಲ್ಲಿದ್ದ ಸಿಗ್ತದೆ? ಮಣ್ಣು ಯಾಕೆ? ಮಣ್ಣಲ್ಲಿ ಆಲ್ರೆಡಿ ಪುಡಿ ಇರ್ತೈತಿ. ಮರಳು ಜಜ್ಜಿದಾಗ ಮಣ್ಣು ಬಂದಿರ್ತೈತಿ. ಅದು ಏನು? ಇದು ಕರೆ. ಇದು ಎಂಡಿ ಜಜ್ಜಿದ್ರು. ಕರೆ ಎಂಡಿ ಇರ್ತಾವಲ್ಲ ಅವನ್ನ ಜಜ್ಜಿದ್ರು. ಇದು ಈಗ ನೋಡಿ ಮಕ್ಕಳೇ, ಈಗ ನಿಮಗೆ ಹಲವಾರು ವಿಧದ ದ್ರವ್ಯದ ಪುಡಿಗಳು ಯಾವ ರೀತಿ ನಮಗೆ ಉತ್ಪತ್ತಿ ಆಗ್ತವೆ ಅಂತ ಗೊತ್ತಾಯ್ತು ಅಲ್ವಾ? ಆ ದ್ರವ್ಯದ ಅತ್ಯಂತ ಸೂಕ್ಷ್ಮ ಚೂರನ್ನು ಏನಂತ ಕರಿತೀವಿ? ವೆರಿ ಗುಡ್. ಏನಂತೀವಿ? ಅವುಗಳಲ್ಲಿ ಲಕ್ಷಾನು ಗಂಟಲೆ ಕೋಟಿ ಗಂಟಲೆ ಕಣಗಳಿರ್ತವೆ.
ಅಲ್ವಾ? ಆ ಕಣಗಳು ಕಸ ಹೊಡೆಯುವಾಗ ಆಗಿರ್ಬೋದು, ನಿಮಗೆ ಧೂಳ ಬರ್ತೈತಿ, ಈಗ ಹೊಗೆ ಹಚ್ಚಿರ್ತಾರ ಅವಾಗೆಲ್ಲ ಹೊಗೆ ಬರ್ತೈತಿ, ಅದೆಲ್ಲ ಅತ್ಯಂತ ಸೂಕ್ಷ್ಮ ಕಣಗಳು, ನಮಗೆ ಕಣ್ಣಿಗೆ ಕಾಣದಷ್ಟು ಸೂಕ್ಷ್ಮವಾದ ಕಣಗಳಿರ್ತವೆ ಅಲ್ವಾ? ಇವು ನಮಗೆ ಕಣ್ಣಿಗೆ ಕಾಣುವಂಥ ಇವು ಏನು ಪುಡಿಗಳನ್ನು ನಾವು ಸಂಗ್ರಹಿಸಿವಿ ಅಲ್ವಾ? ತುಂಬ ಚೆನ್ನಾಗಿ ಮಾಡಿದ್ದೀರಾ, ವೆರಿ ಗುಡ್. ಹೀಗೆ ಮಾಡಬೇಕು, ಹೆಚ್ಚು ತಿಳ್ಕೊಬೇಕು ಮಕ್ಕಳೇ, ಓಕೆನಾ? ಥ್ಯಾಂಕ್ ಯು. ಓಕೆ.